ಯುಎಸ್ಎದಲ್ಲಿ ಟ್ರಂಪ್ ಅಪೋಸಿಟ್ ಆಗಿ ನೋ ಕಿಂಗ್ ಅನ್ನೋ ಪ್ರೊಟೆಸ್ಟ್ ನಡೀತದೆ. ಬಟ್ ಏನಕ್ಕೆ? ಟ್ರಂಪ್ ಎಲೆಕ್ಷನ್ಸ್ಗೆ ಬರೋ ಮುಂಚೆ ಟ್ರಂಪ್ಗೆ ಫಂಡಿಂಗ್ ಕೊಟ್ಟಿರೋ ಕಂಪ್ನಿಗಳು ಬಂದು ಯುಎಸ್ಎದಲ್ಲಿ ಇರುವ ಟಾಪ್ 5 ವೆಪನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು. ಅಂದರೆ ಯುದ್ಧಕ್ಕೆ ಬೇಕಾಗಿರುವ ಗನ್ಸ್ನ, ಮಿಸೈಲ್ಸ್ನ ಮತ್ತು ಟ್ಯಾಂಕರ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಕಂಪ್ನಿಗಳು. ಯಾವಾಗ ಈ ಕಂಪ್ನಿಗಳಿಂದ ದುಡ್ಡು ತಗೊಂಡು ಟ್ರಂಪ್ ಯು ಎಸ್ ಎ ಪ್ರೆಸಿಡೆಂಟ್ ಆದರು, ಇವಾಗ ಟ್ರಂಪಿನ ರೆಸ್ಪಾನ್ಸಿಬಿಲಿಟಿ ಈ ಕಂಪ್ನಿಗಳಿಗೆ ಸೇಲ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ. ಇವಾಗ ಸೇಲ್ಸ್ನ ಇನ್ಕ್ರೀಸ್ ಮಾಡೋಕ್ಕಿರೋ ಒಂದೇ ಒಂದು ದಾರಿ ಬಂದು ಯುದ್ಧದಲ್ಲಿ ಯಾವಾಗ ಯು ಎಸ್ ಎದವರು ಈ ಕಂಪ್ನಿಗಳ ವೆಪನ್ಸ್ನ ಯೂಸ್ ಮಾಡ್ತಾರೋ ಅವಾಗ ಮಿಕ್ಕಿದ ಎಲ್ಲ ದೇಶಗಳು ಏನು ತಿಳ್ಕೊತಾರೆ, ಈ ಕಂಪ್ನಿಗಳ ವೆಪನ್ಸು ತುಂಬ ಸ್ಟ್ರಾಂಗು, ಇವು ಕೂಡ ನಮ್ಮ ಹತ್ರ ಇದ್ರೆ ಯಾವ ದೇಶ ಕೂಡ ನಮ್ಮನ್ನ ಅಟ್ಯಾಕ್ ಮಾಡಲ್ಲ ಅಂದ್ಕೊಂಡು ಈ ಕಂಪ್ನಿಗಳ ವೆಪನ್ಸ್ನ ಸೇಲ್ಸ್ನ ಇನ್ಕ್ರೀಸ್ ಮಾಡ್ತಾರೆ. ಇದರಿಂದಾಗಿ ಕಂಪ್ನಿಗಳು ಕೂಡ ತುಂಬ ಲಾಭ ಮಾಡ್ಕೊತವೆ. ಇದನ್ನು ತಿಳ್ಕೊಂಡಿರೋ ಯು ಎಸ್ ಎ ಸಿಟಿಸನ್ಸು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಟ್ರಂಪ್ ಅಪೋಸಿಟ್ ಆಗಿ.